ಇಂಥವ್ರಿಗೆ ಮುದಿಕ ನೋಡು ಹಿರಿಯರ್ ಎಟ್ಟು ಕಲ್ಲು ತಗೊಂಡೋಗಿ ತುನಮರಿ ಹರಿಸ್ಬೇಡ ಕಲ್ಲು ತಗೊಂಡೋಗಿ ಇಲ್ಲ ಹಿರಿಯರ್ ಎಟ್ಟು ಚಂದ ಹೇಳ್ಯಾರ ನೋಡು ಏನಪ್ಪ ತಾಯಿ ತಂದಿನ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ ಹೌದು ಮತ್ತ ತಾಯಿ ತಂದಿನ ನೋಡ್ಕೊಳ್ಳೋರು ಅವರು ನಾಯಿ ಮಕ್ಕಳತ್ತ ಮುದಿಕ ಯಾರಂತವ್ರು ಅಕ್ಕವ್ರ ಇದ್ರಾಗ ಒಂದ್ ಸಂಶಯ ಬತ್ತರ ನನಗ ನಿನಗ ಹೌದು ಏನತ್ತ ಬಹುಶಃ ನಾನು ಹ್ಯಾಂತಿ ನಾಯಿ ಮಗಳ ಇರ್ಬೇಕನ್ನ ತಾಯಿ ತಂದಿನ ಹೊರಗೆ ಹಾಕೋರಂಗ ನಿಂದು ಪಾಲ್ ಐತಂದ್ರ ನಿನಗೂ ಅರ್ಧ ಪಾಲ್ ಬರುದೇ ಇಲ್ರಿ ನಾಳೆ ನನ್ನ ತಾಯಿ ತಂದಿನ ಕರ್ಕೊಂಡ್ ಬರ್ತೀನ ಕರ್ಕೊಂಡ್ ಬರ್ಲಿಕ್ಕ 4 ಗಂಟೆ ಬೀಳ್ಬೇಕಾಗ್ತದ ಹೌದು ಹೌದು ನೀವ್ ಯಾರು ಹೇಳ್ತಾರ ನಿಮಗ ಕಂಡಾಪಟ್ಟಿ ಬಚ್ಚಾರ್ ಹಾಕೊಂಡ್ ಅಷ್ಟು ದೂರಿಂದ ಅಲ್ಲಿಗೆ ಹೋಗಿರ್ತಾನ ಒಲ್ಯ ಅಲ್ಲ ಮುದಿಕ ತಾಯಿ ತಂದಿನ ಮನಿ ಬಿಟ್ಟು ಹೊರಗೆ ಹಾಕಿದ್ರ ಗಂಡ ಹೆಂಡತಿ ನೀವು ಮಜಾದಾಗಿರ್ಬೋದು ಹೌದು ಹೌದು ನಿಂದು ಮಾತು ಕರೆಯದ ನಾವ್ ಒಟ್ಟ ಸುಳ್ಳು ಮಾತಾಡಂಗಿಲ್ರಿ ನಿಂದು ಮದುವೆ ಆಗಿರ್ಬೇಕಲ್ಲ ಮದುವೆ ಅಷ್ಟ ಅನ್ಬೇಡ್ರಕ್ಕ ಅವ್ರ ಮತ್ತ 2 ಮಕ್ಕಳು ಹುಟ್ಟ್ಯಾವ್ರಿ 2 ಹಡದಿಯ ಹೌದಲ್ಲಿವಾ ಏನ್ ಮಾಡ್ಬೇಕಾಗ್ಯದ ತಾಯಿ ತಂದಿನ ಮನಿ ಹೊರಗೆ ಹಾಕಬೇಕಾಗ್ಯದ ನೀ ಬಡಸ್ಕೊಂಡ್ ಹಾದಿ ಯಾಕ್ರಿವ ತಾಯಿ ತಂದಿನ ಮನಿ ಹೊರಗೆ ಹಾಕ್ಬೇಕಾಗ್ಯದ ಹೌದಲ್ರಿಪ್ಪ ಇದ್ದಕ್ಕಿದ್ದಂಗ ಮಾತಾಡ ಬಸನ್ನ ಮುದಕ್ಕೆ ಕರಿ ಆಯ್ತಿಲ್ಲ ಎಡ್ಡು ಅವದಿರಲು ನಾವ್ ಹಂಗಾರಿ ತಾಯಿ ತಂದಿನ ಹೊರಗೆ ಹಾಕಿದ್ರೆ ನಿನಗೇನ ಲಾಭದ ಕೇರಳ ಹೆಣ್ರು ಮಕ್ಕಳು ಚಂದಂಗ್ ಸಂಸಾರ ಮಾಡಬಹುದು ಈಗ 4 ದಿನ ಬಸ್ ಪ್ರಿಯದ ಮುದಿಕ ಮುಂದೆ ಕಾಶಿ ರಾಮೇಶ್ವರ ಸಿರ್ಸಲ್ ಮಲ್ಲಿಕಾರ್ಜುನ್ ದರ್ಶನ ಪಡ್ಕೊಂಡ್ ಬರ್ಬೋದು ಇದಕ್ಕೆ ಏನತಿ ನೋಡ್ರಿ ಈ ಜೋಕ್ಮಾರ್ ಮಾತು ಕೇಳ್ರಿ ಯಾಕ್ರಿವಾ ತಾಯಿ ತಂದಿನ ಹೊರಗೆ ಹಾಕಿ ಕಾಶಿ ರಾಮೇಶ್ವರ ಶ್ರೀಶೈಲ್ ಮಲ್ಲಿಕಾರ್ಜುನ್ ಹೋಗವತ್ ಹೌದಲ್ರಿಪ್ಪ ಮಲ್ಲೈ ನಿನಗ ಒಲ್ಯಾಂಗಿಲ್ಲ ಅಕ್ಕ ಅವ್ರ ಜಾಡಿಸಿ ಓದಿತಾನ ನೀವ್ ಯಾರು ಹೇಳ್ತಾರ ನಿಮಗ ಕಂಡಾಪಟ್ಟಿ ಬಚ್ಚಾರ್ ಹಾಕೊಂಡ್ ಅಷ್ಟು ದೂರಿಂದ ಅಲ್ಲಿಗೆ ಹೋಗಿರ್ತಾನ ಒಲ್ಯ ಅಲ್ಲ ಮುದಿಕ ತಾಯಿ ತಂದಿನ ಮನಿ ಬಿಟ್ಟು ಹೊರಗೆ ಹಾಕಿದ್ರ ಗಂಡ ಹೆಂಡತಿ ನೀವು ಮಜಾದಾಗಿರ್ಬೋದು ಹೌದು ಹೌದು ನಿಂದು ಮಾತು ಕರೆಯದ ನಾವ್ ಒಟ್ಟ ಸುಳ್ಳು ಮಾತಾಡಂಗಿಲ್ರಿ ನಿಂದು ಮದುವೆ ಆಗಿರ್ಬೇಕಲ್ಲ ಮದುವೆ ಅಷ್ಟ ಅನ್ಬೇಡ್ರಕ್ಕ ಅವ್ರ ಮತ್ತ 2 ಮಕ್ಕಳು ಹುಟ್ಟ್ಯಾವ್ರಿ 2 ಹಡದಿಯ ಹೌದಲ್ಲಿವಾ ಏನೇನ್ ಹಡದಿಯ ಒಂದ್ ಹೆಣ್ ಹಡ್ದೇನ್ರಿ ಒಂದ್ ಗಂಡ ಹಡ್ದೇನ್ರಿ ಏನ್ ಹಡದಿ ಒಂದ್ ಹೆಣ್ರಿ ಒಂದ್ ಗಂಡ್ರಿ ಲಾಸ್ಟ್ನೇದ್ ಏನ್ ಹಡದಿ ಗಂಡ ಹಡ್ದೇನ್ರಿ ನಿನಗೂ ಗಂಡ ಹುಟ್ಟ್ಯದ ನಂಗಾಯ್ತು ಹುಟ್ಟ್ಯಾನಿವ ರಾಜ್ಕುಮಾರ್ ಹೆಣ್ಣು ಹುಡುಗಿಗೇನ ಚಿಂತಿಲ್ಲ ಏನೋ ಚಿಂತಿಲ್ವಾ ಮದುವೆ ಮಾಡಿ ಕೊಟ್ರ ಗಂಡ ಮನೆಗೆ ಹಂಪ್ ಹರ್ಕೊಂಡ್ ಹೋಗ್ತಾಳ ಹಂಪ್ ಅನ್ಬೇಡ್ರಿ ಬೇಕಂದ್ರು ಪೌನ್ಯಾರ 2 ಲಕ್ಷ ರೂಪಾಯಿ ಕೊಟ್ಟು ಮಾಡ್ಕೊಂಡ್ ಹೋಗಂಗು ಅದಾಳಕಿ ಆಟ ಚಂದ ಹೆಣ್ಣು ಹುಡುಗಿಗೇನ ಚಿಂತಿಲ್ಲ ಇಲ್ಲಿವ ಇಲ್ಲ ಇನ್ನೇನ ಗಂಡ ಹುಡುಗ ರಾಜಕುಮಾರ್ನ ಹಡದಿಯಲ್ಲ ಹೌದು ಹೌದು ಅವನು ನಿನ್ನ ನೋಡೇ ಬೆಳಿತಿರ್ತಾನ ನಿನ್ನ ನೋಡೇ ನನ್ನ ಬಾಳೆ ಮಾಡ್ತಿರ್ತಾನ ಯಾಕಪ್ಪ ಅಂತ ಕೇಳಿದ್ರ ಅಪ್ಪ ಗುಡಿ ಕಟ್ರ ಮಗ ಕಳಸ ಇಡ್ತಾನ ಅಂತೇಳಿ ಜನರ ರೂಢಿ ಒಳಗದ ಈಗ ಬರೇ ನಾ ಸಣ್ಣವದಾನ ಅವನು ನಾಳೆ ದೊಡ್ಡವಾಗವ ಆಗವಲ್ರಿವ ಅವಂಗೂ ಮದುವೆ ಮಾಡುದು ಹೌದು ಅವಂಗೂ ವಿಚಾರ ಹೆಂಗ್ ಬರ್ತದಪ್ಪ ಅಂತ ಕೇಳಿದ್ರ ಹೆಂಗ್ರಿವ ಅವನು ನೀ ಹೆಂಡತಿ ಜೋಡಿ ಮಜಾ ಮಾಡುದು ವಿಚಾರ ಬರುದು ಅವ್ನ ಮದುವೆ ಮಾಡುದ ಬಿಟ್ರೆ ಹೆಂಗ್ ಮುದುಕ್ಯಾ ಪಾಡಕತ್ಲೆ ಏನು ಮಠ ಕಟ್ಟಬೇಕತ್ತೆ ಎಲ್ಲಿವ ಮದುವೆ ಮಾಡ್ಬೇಕಲ್ರಿ ಮದುವೆ ಮಾಡ್ಬೇಕಿಲ್ಲ ಹೌದು ಹೌದು ಈಗ ನೀ ನಿನ್ನ ಹೆಂಡತಿ ಜೋಡಿ ಮಜಾ ಮಾಡೋ ಸಲುವಾಗಿ ಹೌದು ನಿನ್ನ ತಾಯಿ ತಂದಿನ ಬರೀ ನೀ ಸುದ್ದದಿಂದ ಹೊರಗೆ ಹಾಕಿರ್ಬೇಕ ಕರೆ ನಾಳೆ ನಿನ್ನ ಮಗ ನಿನ್ನ ದುಬದಾಗ 4 ಒದ್ದು ಹೊರಗೆ ಹಾಕ್ತಾನ ಮೊದಲು ಯಾತ್ರಿಟ್ಟು ಬಾಳೆ ಮಾಡು ಅಕ್ಕವ್ರ ಯಾಕ್ರಿ ನಮ್ಮ ತಾಯಿ ತಂದಿನ ನಾ ಹೊರಗೆ ಹಾಕಿಲ್ರಿ ನೀ ಹಾಕಿಲ್ಲ ನನ್ನ ಮನ್ಯಾಗ ನಾನು ಹ್ಯಾಂತ ಹಾಕ್ಯದ ಮುದುಕ್ಯಾ ನಾ ಹೊರಗೆ ಹಾಕಿಲ್ಲ ನಮ್ಮ ತಾಯಿ ತಂದಿನ್ರಿ ನೀ ಎಲ್ಲಿ ಹೋಗಿದ್ದಿ ನಾ ಸಾಲಿ ಹೋಗಿನ್ರಿ
ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕ ಹೌದು ಇಲ್ಲಿ ಏನ ಅಣ್ಣ ತಮ್ಮರು ಕೂಡಿರಲ್ಲ ನೀವು ನಿಮ್ಮ ತಾಯಿ ತಂದಿನ ಹೊರಗೆ ಹಾಕ ಹೊರಗೆ ಹಾಕ್ರಿ ಹೌದು. ಹೇಳ್ತೀನಿ ಏನಾಗ್ತದ ಹೇಳ್ರಲ್ಲ ಇಲ್ಲಿ ಏನ ಅಣ್ಣ ತಮ್ಮರು ಕೂಡಿರಲ್ಲ ಹೌದು. ನಿಮಗ ಕೈ ಮುಗಿದು ನಿಮ್ಮ ಅಕ್ಕ ತರ ತಿಳ್ಕೊರಿ ನಿಮ್ಮ ತಂಗಿ ತರ ತಿಳ್ಕೊರಿ ಏನ್ ಕೇಳ್ಬೇಕತ್ತೀರಿವ ಒಂದು ಮಾತು ನಿಮಗ ನೆನಪು ಮಾಡಿ ಕೊಡೋದದ ಏನ್ರಿಪ್ಪ ಅದು ನೀವು ಸಣ್ಣಾಗಿರ್ತಾಗ ನೀವು ಸಣ್ಣಾಗಿದ್ದಾಗ ನಿಮಗ ತಿರುಗಾಡಾಕ ಬರಲ್ಲಂತ ಸಮಯ ಒಳಗ ಹೌದಪ್ಪ ಹೌದು ನಮ್ಮ ಅಪ್ಪ ಹೊರಗ ಬಜಾರ್ಕ ಹೋಗುವಂತ ಯಾಳೆ ಒಳಗ ಅಲ್ಲಿ ಅಕ್ಕಲ್ ಕೊಟ್ಟ ಬಜಾರಕ್ಕ ಹೋಗುವಂತ ಯಾಳೆ ಒಳಗ ನಮ್ಮ ಅಪ್ಪನ ಬೆನ್ನ ಹತ್ತಿ ಯಪ್ಪ ನಾನು ಬರ್ತೀನಿ ಅಂತ ಬೆನ್ನ ಹತ್ತಿ ಹೊಕ್ಕಿರ್ತೀರಿ ಹೌದಿವ ಹೌದು ಆಗ ನಮ್ಮ ಅಪ್ಪ ನಿಮ್ಮ ಮ್ಯಾಲ ಒಂದಿಟ್ಟು ಸಿಟ್ಟು ಮಾಡ್ಕೊಳ್ಳಲಾರ್ದೆ ಏನ್ ಮಾಡ್ತಾನ್ರಿವ ನಮ್ಮಪ್ಪ ನಿಮ್ಮ ಮುಂದೆ ಕೂತು ಹೌದಾ? ನಿಮ್ಮ ಸಮಾಧಾನ ಮಾಡಿ ತಲ್ಲಿ ಸವರಿ ಸಾವ್ರಿ ನಿಮಗ ಸಮಾಧಾನದಿಂದ ಒಂದು ಮಾತು ಹೇಳ್ತಾನ ಏನ್ ಹೇಳ್ತಾನ್ರಿವ ಯಪ್ಪ ಕಂದ ಓ ನೀ ನನ್ನ ಬೆನ್ನ ಹತ್ತಿ ಹತ್ತಿ ಹೊರಗ ಬರಾಕ ಹೋಗಬೇಡ ಹೌದ್ ಯಾಕಂದ್ರ ಹೊರಗ ಬಿಸಿಲು ಬಾಳದ ನಿನ್ನ ನೆತ್ತಿ ಸುಡ್ತದ ಕಾಲಿಗೆ ಕಸರ ಹತ್ತದ ನೀ ನನ್ನ ಬೆನ್ನ ಹತ್ತಿ ಬರಬೇಡ ಹೌದು ಹೌದು ನೀ ಮನ್ಯಾಗ ಕುತ್ತಲ್ಲಿ ಏನ್ ಕೈ ಮಾಡ್ತಿ ಬೇಡು ಬೇಡ ಇವತ್ತು ಬಜಾರ್ದಾಗಿಂದ ತಂದ ನಾನು ನಿನಗ್ ಕೊಡ್ತೀನಿ ಅಂತ ಹೇಳಿ ಹೇಳಿ ಹೆಂಗ ನಮ್ಮ ಅಪ್ಪ ನಿಮ್ಮನ್ನ ಬಾಯಾಂದ ತೆಗೆದ ಬಾಯಾಗ ಹಾಕಿ ಹಾಕಿ ಹೆಂಗ ನಿಮ್ಮನ್ನ ಸಮಾಧಾನ ಮಾಡಿ ಜಾಕಿ ಜತನ ಮಾಡಿ ಹೌದಾ ಬಟ್ಟಿದ್ದವನನ್ನ ಬೆಟ್ಟದಟ್ಟಿ ಬೆಳೆಸಾರಲ್ಲ ನಮ್ಮ ತಾಯಿ ತಂದಿ ಹೌದಲ್ಲಿವ ಈ ಅರು ನೀವು ಹಿಡಿಬೇಕಾಗ್ಯದ ಯಾವಾಗ ಹಿಡಿಬೇಕ್ರಿಪ್ಪ ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾವಾಗ ಹಿಡಿಬೇಕ್ರಿವ ಮುಂದೊಂದು ದಿನ ನೀವು ದೊಡ್ಡವರಾದ ಮ್ಯಾಗ ಹೌದು ನಿಮಗ ಹೆಂಡ್ರ ಬಂದ ಮ್ಯಾಗ ಬಂದ ಮ್ಯಾಗ ನಿಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ್ಕ ಅವ್ರಿಗೂ ಹೊರಗ ತಿರುಗಾಡಕ ಬರಲ್ದಂತ ಪರಿಸ್ಥಿತಿ ನಿಮ್ಮ ತಾಯಿ ತಂದಿಗೆ ಬಂದ ಮ್ಯಾಗ ಏನ್ ಮಾಡತ್ತೀರಿವ ಅಂತ ಮುದುಕಿ ನಿಮ್ ಮನ್ಯಾಗ ಎಲ್ಲೋ ಒಂದು ಮೂಲೆ ಕೂತು ಕೈ ಮಾಡಿ ರೊಟ್ಟಿ ಬೇಡ್ತಿರ್ತಾವ ಹೌದಪ್ಪ ಅಂತ ತಾಯಿ ತಂದಿ ಮನಸ್ಸು ನೋವು ಮಾಡ್ಲಾರ್ದೆ ಅಂತ ತಾಯಿ ತಂದಿಗೆ ಮೋಸ ಮಾಡ್ಲಾರ್ದೆ ನಿಮ್ಮ ತಾಯಿ ತಂದಿ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಚೆನ್ನಾಗಿ ನೋಡ್ಕೋರತ್ತೇಳಿ ನಿಮಗ ಕೈ ಮುಗಿದು ಕೇಳ್ತೀನಿ ಹೌದು ಹೌದಿಪ್ಪ ಹೌದು ಬಸನ್ನ ಏನಿವ ನಿನ್ನಂತ ಹೆಂಡ್ರು ಗುಲಾಮರಿಗೆ ಒಂದು ಮಾತು ಹೇಳ್ಯಾರ ಏನ್ ಹೇಳ್ಯಾರಿವ ಈ ಕೆಟ್ಟ ಕಲಿಯುಗದೊಳಗ ಕಟ್ಟ ಕಲಿಯುಗದಾಗ ಯಾರ ತಾಯಿ ತಂದಿನ ಚಂದಂಗಿ ಜಾಕಿ ಜತನ ಮಾಡ್ತಾನಲ್ಲ ಹೌದಾ ಅವನೇ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿಕಿತ್ತ ನಾಯಿ ಮಗ ತೋತಾರ ಎಂತವ್ರು ಇಂಥವ್ರಿಗೆ ಮುದಿಕ ನೋಡು ಇಂಥವ್ರಪ್ಪ ಹಿರಿಯಾರ ಎಷ್ಟು ಕಲ್ಲು ತಗೊಂಡೋಗಿ ಚುನಮರಿ ಹರಿಸ್ಬೇಡ ಕಲ್ಲು ತಗೊಂಡೋಗಿ ಇಲ್ಲ ಹಿರಿಯಾರ ಎಷ್ಟು ಚಂದ ಹೇಳ್ಯಾರ ನೋಡು ಏನಪ್ಪ ತಾಯಿ ತಂದಿನ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ ಹೌದು ಮತ್ತ ತಾಯಿ ತಂದಿನ ನೋಡ್ಕೊಳ್ಳೋರು ಅವರು ನಾಯಿ ಮಕ್ಕಳತ್ತ ಮುದಿಕ ಯಾರಂತವ್ರು ಅಕ್ಕವ್ರ ಇದ್ರಾಗ ಒಂದ್ ಸಂಶಯ ಬತ್ತರ ನನಗ ನಿನಗ ಹೌದು ಏನತ್ತ ಬಹುಶಃ ನಾನು ಹ್ಯಾಂತಿ ನಾಯಿ ಮಗಳ ಇರ್ಬೇಕನ್ನ ತಾಯಿ ತಂದಿನ ಹೊರಗ್ ಹಾಕೋದ್ರಾಗ ನಿಂದು ಪಾಲ್ ಐತಂದ್ರ ನಿನಗೂ ಅರ್ಧ ಪಾಲ್ ಬರುದೇ ಏ ಇಲ್ರಿ ನಾಳೆ ನನ್ನ ತಾಯಿ ತಂದೆ ಕರ್ಕೊಂಡ್ ಬರ್ತೀನಿ ನಾ ಕರ್ಕೊಂಡ್ ಬರ್ಲಿಕ್ಕ 4 ಗಂಟೆ ಬೀಳ್ಬೇಕಾಗ್ತದ ಹೌದಿವ ಹೌದು ಯಾಕಂದ್ರ ನಮ್ ತಾಯಿ ತಂದೆ ಚಂದಾಗಿ ನೋಡ್ಕೊಂಡಿ ಎಲ್ಲಾ ಆಸ್ತಿ ಉಣಾಕ ನಿನಗ ಬಿಡ್ತೀನಿ ಹೌದಿಪ್ಪ ಜೇರ್ ಕಡ್ತ ನಮ್ಮ ತಾಯಿ ತಂದಿ ಅನ್ಯಾಯ ಮಾಡಿದೆ ಅಂದ್ರ ನಿನಗ ಏನ್ ಮಾಡ್ಬೇಕು ನನಗ್ ಗೊತ್ತದ ಕಚೇರಿಗೆ ಹೋಗ್ತೀರಿ ಇಷ್ಟ ಆಗೋದ್ರಲ್ಲ ಇದ್ರ ಮುಂದೆ ಅದಕ್ಕ ಜಗತ್ತಿನೊಳಗ ತಾಯಿ ತಂದೆಗಿಂತ ಹೆಚ್ಚಿನ ದೇವರು ಯಾವುದೂ ಇಲ್ಲ ಇಲ್ಲ ಅದಕ್ಕ ಮಹಾತ್ಮರು ಹೇಳ್ತಾರ ಬಸನ್ನ ಏನತ್ತೀವ ಇವತ್ತಿನ ದಿವಸ ಮಾಳಿಂಗರಾಯ ಅಮೋಘ ಸಿದ್ಧ ಮಾಧುಲಿಂಗ ಮಲ್ಕಾರ ಸಿದ್ಧ ಕರೆ ಸಿದ್ಧನ ಸೇವಾ ಮಾಡಿದ್ರ ಹೌದಾ ಬರೀ ಈ ಜನ್ಮದ ಪುಣ್ಯ ಅಟ್ಟ ನಮಗ ದೊರಕಬಹುದು ಕರೆ ಆದ್ರ ಜೇರ್ ಕಡ್ತ ನಮ್ಮ ತಾಯಿ ತಂದೆ ಸೇವಾ ನಾವು ಮಾಡಿದ್ದ ಕರೆ ಇತ್ತಂದ್ರ ಆ ತಾಯಿ ತಂದೆ ಮನಸ್ಪೂರ್ವಕವಾಗಿ ನಮಗ ಆಶೀರ್ವಾದ ಮಾಡಿದ್ದ ಕರೆ ಇತ್ತಂದ್ರ ನಮಗ 7 ಜನ್ಮಕ್ಕೂ ಕೂಡ ನಮ್ಮ ಮನ್ಯಾಗ ಸಿರಿ ಸಂಪತ್ತ ಧನ್ಯ ದೌಲತ್ತ ತುಂಬಿ ತುಳುಕ್ತೈತೆ ಅಂತೇಳಿ ಮಹಾತ್ಮರು ಹೇಳ್ತಾರ ಹೌದ್ ಹೌದ್ ಹೌದ್ರಿಪ್ಪ ಜಗತ್ತಿನಾಗ ತಾಯಿ ತಂದಕ್ಕಿಂತ ಹೆಚ್ಚಿನ ದೇವರು ಯಾರು ಇಲ್ಲ ನೀ ತಾಯಿ ತಂದಿನ ಹೊರಗೆ ಹಾಕಿದೆ ಅಂದ್ರ ನಾಳೆ ನಿನ್ನ ತಲೆ ಮೇಲೆ ಕಾಲ್ ಇಡ ಒಬ್ಬ ಬರತ್ತಾನ ಅಕ್ಕವ್ರ ಯಾಕ ನೀವು ಹುಚ್ಚರಂಗ್ ಮಾತಾಡ್ಲಕ್ ಹೋಗ್ಬೇಡ್ರಿ ನನಗ ಸಿಟ್ಟು ಬರ್ತದ ನೀವು ತಲೆ ಕೆಟ್ಟದಂಗ್ ಮಾತಾಡ್ಬೇಡ್ರಿ ಮುದಿಕ ತಾಯಿ ತಂದಿದಿಂದ ಸಿರಿ ಸಂಪತ್ ಬರ್ತೈತೆ ಬೆಳ್ಳಿ ಬಿಡನ್ನಿ ದೌಲತ್ ಎಲ್ಲ ಸಿಗ್ತೈತ ಹೌದು ನನಗ್ ತಾಯಿ ತಂದಿದಿಂದ ಸಿಕ್ಕಿಲ್ರಿ ಮತ್ತ ನಾನು ಹ್ಯಾಂತಿದಿಂದ ಸಿಕ್ಕೈತ್ರಿ ಸಿರಿ ಸಂಪತ್ತ ಹೌದಲ್ಲಿವ ಧನ್ಯ ದೌಲತ್ತ ಎಲ್ಲಾನು ನಾನು ಹ್ಯಾಂತಿದಿಂದ ಸಿಕ್ಕಾದ್ರಿ ಯಾವಾಗ ಸಿಕ್ಕದ್ ಕೇಳ್ರಿ ಹೆಂಗ ಸಿಕ್ತು ಮದ್ಯಾಗ ನಮ್ಮ ಮಾವ ನಮ್ಮ ಅತ್ತಿ 10 ತಲಿ ಬಂಗಾರ ಹಾಕ್ಯಾರ 20,000 ರೂಪಾಯಿ ಹುಂಡಾ ಕೊಟ್ಟಾರ ಒಂದು ಕಾರ್ ಗಾಡಿ ಕೊಂಡು ಕೊಟ್ಟಾರ ಇವೆಲ್ಲ ಎದರಿಂದ ಮುದಿಕ ಈ ಮುದುಕಿ ಏನ್ ಮಾಡ್ಯಾರಪ್ಪ ನಮ್ಗ ಈ ಮುದುಕಿ ಏನ್ ಮಾಡ್ಯಾರ ಎಲ್ಲ ನಿನ್ ಹೆಂಡತಿದಿಂದ ಬಂದದ ಇವ್ ನೋಡು ಸಂಜೆ 50 ರೂಪಾಯಿ ಕುಡ್ಲ್ಯಾಕ ಕೊಡಲ್ಲ ಇವ್ರು ನಿನಗ ದಾರು ಕುಡಿಯಾಕ ರೊಕ್ಕ ಕೊಟ್ರ ಅವು ಅಪ್ಪ ಚಲೋ ಹೌದು ದಿನ ನಾನು ಹ್ಯಾಂತ್ ಕೊಡ್ತತ್ರಿ ಇವತ್ತು ನೋಡ್ ಬಸನ್ನ ಏನಿವಾ ಹೆಂಡತಿದಿಂದ ಧನ್ಯ ದೌಲತ್ತ
10 ತೊಲಿ ಬಂಗಾರ ಬಂದೈತೆ ಅಂತ ಹೇಳಿದಿ. ಹೌದಪ್ಪ. ಮೊನ್ನೆ ಒಂದು ದಿನ ನಿನ್ನ ಹೆಂಡತಿಗೆ ಆರಾಮ ತಪ್ಪಿತ್ತು. ಹೌದಪ್ಪ. ದವಾಖಾನಿಗೆ ಹಾಕಿದ್ದೆ. ಹ್ಮ್. ದವಾಖಾನ್ಯಾಗ ಡಾಕ್ಟರ್ಗಳು ಏನಂದ್ರು? ಏನಂದ್ರಿವ? ಇವತ್ತಿನ ದಿವಸ ನಿನ್ನ ಹೆಂಡತಿಗೆ ಆಪರೇಷನ್ ಮಾಡ್ಲಿಕ್ಕಂದ್ರ ಸಾಯ್ತಾಳ ಅಂತ ಹೇಳಿದ್ರು. ಹೇಳಿರಿಪ್ಪ. ಎಷ್ಟು ಖರ್ಚಾತು? 1 ಲಕ್ಷ ರೂಪಾಯಿ ಖರ್ಚಾಗ್ಯದಿವ. 1 ಲಕ್ಷ ಒಂದು ದಿನಕ್ಕಾತು. 10 ದಿನ ಇಟ್ಟಿ 10 ಲಕ್ಷ ನಿನ್ನ ಹೆಂಡತಿಗೆ ಹೋಯ್ತು. ನಿನ್ನ 10 ತೊಲಿ ಬಂಗಾರ ಎಲ್ಲಿ ಹೋಯ್ತು? ಆಕಿ ಹೆಣಕ ಹೋಯ್ತ್ರಿ. ಅದು ಉಳಿತನ? ಇಲ್ಲಿವ ಇಲ್ಲ. ಭಗವಂತ ಕೊಟ್ಟಿದ ಮಾತ್ರ ಕಡಿತನ ಉಳಿತದ. ಹೌದಪ್ಪ. ನಿಮ್ಮ ಅತ್ತಿ ಮಾವ ಕೊಟ್ಟಿದ ಕಡಿತನ ಉಳಿಯಂಗಿಲ್ಲ. ಮುದಕ್ಕೆ ತಾಯಿ ತಂದಿನ ದೇವರಾಳು. ಹೌದಿಲ್ಲ? ನಿನಗ ನನಗೂ ಹೆಂಗ ಕೇಳು. ಹೇಳಿವ ಹೇಳ್ರಿ. ತಾಯಿ ನಿನಗ ಬಿಡುತ್ತಲ ಹಂಗೋ ಶನಿಯ, ನಿನ್ನ ಮಕ್ಕಳ ಹಾಕಲಿಲ್ಲ ಕೂಡ ಬೀಳ್ತಾಗ ವಿಷಯ. ಗುರ್ರವಿನ ಜಳಕ ಏನು ಮಾಡ್ಬೇಕಾಗಿದೆ? ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ದಿವ್ಯ ಕ್ಷೇತ್ರ ಪುಣ್ಯ ಕ್ಷೇತ್ರ ತಳವಾಡ ಗ್ರಾಮದೊಳಗ. ಹೌದಪ್ಪ. ಹೌದು. ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ, ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಯಾರು ನೆನದಾರಿವ? ಎಲ್ಲಾ ತಳವಾಡ ಗ್ರಾಮದ ಮಕ್ಕಳನ್ನ ಉಡಿ ಒಳಗೆ ಹಾಕೊಂಡು. ತಳವಾಡ ಅಲ್ರಿ ಇದು, ತಳೆವಾಡ್ರಿ. ತಳವಾಡ ಗ್ರಾಮದ ಎಲ್ಲಾ ಸಾರಿ ಯಾಕಪ್ಪ ಅಂತ ಕೇಳಿದ್ರ, ನೀವು ಶಿಕ್ಷಕರು ಹಿಂಗ ಬಾಯಿಲೆ ಬರಬಾರ್ದು ನಿಮ್ದು. ಹಂಗಲ್ಲ, ನಮ್ಮ ಕಡೆನೂ ತಳವಾಡ ತೂರದ ಹಂಗ ತಿಳ್ಕೊಂಡು ಮಾತಾಡಿದ್ನಿ, ದಯವಿಟ್ಟು ಕ್ಷಮೆ ಇರ್ಲಿ. ಹೌದಪ್ಪ. ಹೌದು. ನಮ್ಮ ಕಡೆ ಭಾಷೆ ಇಲ್ಲಿ ಕಡೆ ಭಾಷೆ ಬಹಳ ಚೇಂಜ್ ಆಕ್ಕವ. ತಳವಾಡ ಗ್ರಾಮನ ಉದ್ಧಾರ ಮಾಡುವ ಸಲುವಾಗಿ ಹೌದಪ್ಪ ಎಲ್ಲಾ ಮಕ್ಕಳನ್ನ ಉಡಿ ಒಳಗೆ ಹಾಕೊಂಡು. ಹೌದಾ? ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ಯಾರು ನೆನದಾರಿಪ್ಪ? ನಡು ಊರ್ ಒಳಗೆ ಹಿಂಬಾಗಿ ನೆಲೆಸಿರುವಂತ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಬ್ರಹ್ಮದೇವಗೂ ಕೂಡ ಮತ್ತ ಮಾಳಿಂಗರಾಯಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಅದೇ ರೀತಿ ಗ್ರಾಮದ ಉದ್ಧಾರಕ್ಕಾಗಿ ಯಾರು ನೆನದಾರಿವ? ಸಂಪ ಜಾಗೊಳಗೆ ಇಂಪಾಗಿ ನೆಲೆದಿರುವಂತ ನನ್ನಪ್ಪ ಶಾವರ ಸಿದ್ಧಗೂ ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರಗಳ ಪಾದಗಳಿಗೆ ಸಲ್ಲಿಸುತ್ತ ಅದೇ ರೀತಿ ಪುಣ್ಯ ಕ್ಷೇತ್ರವನ್ನು ಉದ್ಧಾರ ಮಾಡುವ ಸಲುವಾಗಿ ವಿಠೋಬಾ ದೇವರಿಗೂ ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರಗಳನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇವತ್ತಿನ ದಿವಸ ಮಾಳಿಂಗರಾಯನ ಜಾತ್ರಾ ನಿಮಿತ್ತವಾಗಿ ಯಾರು ಬಂದಾರಿಪ್ಪ? ಏನು ನಡೆದದಪ್ಪ ಅಂತ ಕೇಳಿದ್ರ, ಹೌದು ಇಬ್ಬರು ಮಕ್ಕಳನ್ನ ತಂದು ಇಲ್ಲಿ ಹಾಡಾಕ ಕುಡ್ಸಾರು. ಅವು ಯಾವ್ಯಾವ ಎಲ್ಲಿಂದ ಬಂದಾರ, ಎಲ್ಲಿ ಬಂದಾರ, ಸಂದು ಮುಗ್ದಾವ ಅನ್ನೋದು ಈಗಾಗ್ಲೇ
ಎಲ್ಲಾರ್ಗೂ ಗೊತ್ತಿದ್ದ ಮಾತದ ಬಾಳ ಹೆಚ್ಚಿನ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲವ ಇಲ್ಲ. ಎರಡೂ ಮಕ್ಕಳ ಹಾಡಿಕೆ ಕೇಳಕ್ ನೀವೆಲ್ಲ ಬಾಳ ಚಂದ ಕೂಡಿರಿ. ಕೂಡ್ಯಾರು ಎಲ್ಲಾ ನನ್ನ ತಂದಿ ಬಳಗದವ್ರು ಕೂಡಿರಿ. ಎಲ್ಲ ನಿಮಗ ಒಂದ್ ಸಲ ನಮಸ್ಕಾರ. ಹಾ ಓಕೆ. ಇನ್ನ ನಿತ್ತ ಹಾಡಿಕೆ ಕೇಳುವ ಅಣ್ಣಗಳಿಗೆ 2 ಸಲ ನಮಸ್ಕಾರ. ಓಕೆ. ಇನ್ನ ಕಟ್ಟಿ ಮೇಲೆ ಕೂತ ಹಾಡಿಕೆ ಕೇಳುವ ನಮ್ಮ ಕಾಕಾಗಳಿಗೆ 3 ಸಲ ನಮಸ್ಕಾರ. ಓಕೆ. ಇನ್ನು ಇದ್ರ ಒಳಗ ಅಡ್ಡಾಡ್ಕೊತ ಹಾಡಿಕೆ ಕೇಳೋರಿಗೆ 4 ಸಲ ನಮಸ್ಕಾರ. ಹೌದಪ್ಪ ಹೌದು. ಇನ್ನು ವಿಡಿಯೋ ಮಾಡೋರಿಗೆ 10 ಸಲ ನಮಸ್ಕಾರ. ಇನ್ನು ನಮ್ಮ ಎದುರಿಗೆ ಕಾಲ ಮೇಲೆ ಕಾಲ ಹಾಕಿ ಕೂತವ್ರಿಗೆ 12 ಸಲ ನಮಸ್ಕಾರ. ಹೌದು ಹೌದು. ಇರ್ಲಿ ಕಕ್ಕ ಸುಮ್ ಮಜಾಕ್ ಮಾಡ್ತೀವಿ. ಹೌದಾ. ಇನ್ನು ಬಸಣ್ಣ ಏನಿವ ಇನ್ನು ಇದ್ರೊಳಗ ನನ್ನ ಕಳವಳಿ ಅವ್ರು ಕೂಡ್ಯಾರ ನೋಡು. ಇಲ್ಲಿಂದ ಅಲ್ಲಿ ತನಕ ಕೂಡ್ಯಾರ. ಅಕ್ಕವ್ರ ಯಾಕ ನಿಮ್ ಕಲಬಳಿ ಬಾಳ ಕೂಡ್ಯದ. ಒಂದ್ ಮಾತು ಹೇಳುದದ್ರಿ. ಏನತ್ತ? ನಮ್ಮ ತಂದೆ ಬಳಗಕ್ಕೆ ಎಲ್ಲರಿಗೆ ನಮಸ್ಕಾರ ಮಾಡ್ರಿ, ಕರೆ ಒಬ್ಬರಿಗೆ ಬಿಟ್ರಿ. ಒಬ್ಬರಿಗೆ ಮರ್ತೀರಿ ನೀವು. ಯಾರಿಗೆ? ನಮ್ಮ ಗಾಡಿಯಿಂದ ಇಟ್ಟುದು ಬಾಟ್ಲಿ ಹಿಡ್ಕೊಂಡ್ ಕೂತಾರ ಅವ್ರಿಗ್ರಿ. ಅದಕ್ ಮುದಿಕ ಮತ್ತೇನ ಕಣ್ಣಿನ ಕರೆದ್ರಲ್ಲ. ಹೇ ಅವ್ರಿಗೆ ನೀ ಮಾಡು. ಇನ್ನು ಏನ್ ನನ್ನ ಕಳವಳಿ ಅವ್ರು ಕೂಡಿರಲ್ಲ. ಬಾಳ ಮಂದಿ ಕೂಡ್ಯಾರಪ್ಪ ಮುದಿ. ಎಲ್ಲಾ ನನ್ನ ತಾಯಿ ಬಳಗದವ್ರಿಗೆ, ಕೂತವ್ರಿಗೆ, ನಿತ್ತವ್ರಿಗೆ, ಕುರ್ಚಿ ಮೇಲೆ ಕೂತವ್ರಿಗೆ, ಮನೆಯಿಂದ ಬರೋವ್ರಿಗೆ, ಇನ್ನು ಮನೆಗೆ ಹೋಗೋವ್ರಿಗೆ. ಹೌದಪ್ಪ ಹೌದು. ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ. ಕೋಟಿ ಕೋಟಿ ನಮಸ್ಕಾರ. ಕೋಟಿ ಕೋಟಿ ನಮಸ್ಕಾರ. ಅಕ್ಕವ್ರ ಮಾಡೋದು ಮಾಡ್ತೀರಿ ನೀವು. ಇದ್ರಾಗ ಒಂದ ತಕ್ಕಡಿಯಾಗಿಟ್ಟು ತೂಗವ್ರಿದ್ರ ತೂಗ್ರಿ, ಇಲ್ಲ ಸುಮ್ ಹಾಡ್ರಿ ಅತ್ತನ್ನ. ಏನಾತು? ಇದ್ರಾಗ ಭೇದ ಭಾವ ಮಾಡ್ಲಕ್ ಹೋಗ್ಬೇಡ್ರಿ ನೀವು. ಯಾರಿಗೆ? ನನ್ನ ತಂದೆ ಬಳಗಕ್ಕ. ಯಾಕತಿ ಹ್ಞೂ ಅನ್ನಿ. ಹಾ ಹೇಳ್ತೀನಿ ನಿಮಗೆ ಹಿಂದಿಂದ. ಅವ್ರು ರೊಕ್ಕ ಸಿಕ್ಕೋರ್ಸ್ ಅವ್ರಿಗೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳ್ರಿ. ಅವ್ರಿಗೆ ಲಾಸ್ಟಿಂಗ್ ಮಾಡ್ತೀವಿ ಕಕ್ಕ, ಈಗ ಬೇಡ. ಅಕ್ಕವ್ರ ನೋಡು, ಎಲ್ಲಾ ಅಪ್ಪಗಳ ಕಣ್ಣಾಗ ನೀ ಚಲೋಗಿ ನನ್ನ ಕೆಟ್ಟ ಮಾಡಿ ಹೋಗ್ಬೇಡ. ನೀವು ತಪ್ಪು ಮಾತಾಡ್ಲಾಕ್ ಹೋಗ್ಬೇಡ್ರಿ. ಏನಾಗ್ಯದ? ಒಂದ ಲೆವೆಲ್ ಅಳಿಬೇಕ್ರಿ. ಈಗ ಏನಾಗ್ಯದ? ನನ್ನ ತಂದೆ ಬಳಗಕ್ಕೆ 1 ಸಾರಿ ನಮಸ್ಕಾರ ಮಾಡ್ರಿ. ಹೌದು. ನಿತ್ತವ್ರಿಗೆ 2 ಸಲ ನಮಸ್ಕಾರ ಮಾಡ್ರಿ. ಹಿಂಗ 10-15 ಸಲ ನನ್ನ ತಂದೆ ಬಳಗಕ್ಕೆ ನಮಸ್ಕಾರ ಮಾಡ್ರಿ. ನೀ ಯಾಕೆ ಇಟ್ಟು ತಾಪ್ ಮಾಡ್ಕೊಳತಿ? ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂದ್ರಿವಾ? ಮುದಕ್ಕೆ ಹಂಗತಿ. ಇವ್ರು ಮಣ್ಣು ತಿನ್ನು ಕಂಪನಿನ? ಹೌದಲ್ವಾ? ಯಾವಾಗ ಕಲ್ಲಿದ್ರ ತಗೊಂಡ್ ಜಾಡಿಸಿ ಹೋಗಿ ಮಣ್ಣು ತಿನ್ನು. ನಿಮಗ್ ಸಿಟ್ಟಾರೆ ಐತಿಲ್ಲ? ಅವ್ರ ಕಲ್ಲು ಹೋಗ್ಯಾಲ. ನಾನ್ ನಿಮ್ ಸಲುವಾಗಿ ಇರ್ತೀನಿ, ನಿಮ್ ಪರವಾಗಿ ಇರ್ತೀನಿ. ಕಲ್ ತಗೊಂಡ್ ಜಾಡಿಸಿ ಹೋಗಿರಿ. ಅಕ್ಕವ್ರ ನಮ್ಮ ಮಗಳು ಮಗನಿಗೆ ಎಂದು ಕಲ್ಲು ಒಗ್ಯಾಲ ತಂದ ತಿಳಿದು ಮಾತಾಡ್ಲಾಕತ್ತೀನ್ರಿ ನಾನು. ಅಟ್ಟ ಗ್ಯಾರಂಟಿ? ಯಾಕೆ ಗ್ಯಾರಂಟಿ ಇಟ್ಟು ಗ್ಯಾರಂಟಿನ ಯಾಕೆ ಹೇಳ್ತೀನಿ ಕೇಳ್ರಿ. ಯಾಕ? ಕಲ್ಲೆಲ್ಲ ಬಡ್ಡ್ಯಾಗದಾವು, ಮ್ಯಾಗೆಲ್ಲ ತಟ್ಟ ಹಾಸ್ಯಾರ. ಎಲ್ಲಿ ಕಲ್ಲು ಸಿಗಬೇಕ್ರಿ ಕೈ ಆಡಿಸಿರು? ಅಂದ್ರ ಅಟ್ಟ ಗ್ಯಾರಂಟಿ ನಿನಗ? ಅಕ್ಕವ್ರ ಮಣ್ಣು ತಿನ್ನು ಕಂಪನಿ ಅಂದ್ರೆ ನಿನ್ನ ಸುಮ್ಮ ಬಿಡಂಗಿಲ್ಲ. ನನ್ನ ತಾಯಿ ಬಳಗಕ್ಕ ಯಾಕೆ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ. ಗಪ್ ಇಟ್ಟು ಮಂದಿ ಎಲ್ಲ ಕೇಳತ್ತಾರ ಕಕ್ಕ. ನೋಡ್ರಿ, ಅವ್ರಿಗೆ ಮನರಂಜನೆ ಆಗ್ಲಿಲ್ಲ ಅಂದ್ರೆ ಯಾರು ಕುಂಡ್ರಂಗಿಲ್ಲ. ನಮಗೆ ಇಟ್ಟು ನೋಡು, ಹೊತ್ತು ಮುನಿಗೆ ನೀವು 1 ತಾಸು ಹೆಚ್ಚಿಗೆ ಹಾಡಂದ್ರೆ ಹಾಡ್ತೀನಿ. ಕರೆ ಸಭಾ ಕೆಡಿಸ್ಬೇಡ್ರಿ. ಇಲ್ಲ ನಮಗೆ ಸಿಟ್ಟಿಲ್ಲ, ಬ್ಯಾಡ ಅಂದ್ರೆ ಬಿಡ್ತೀವಿ. ಅಲ್ಲೋ ನೀವು ಹೊತ್ತು ಮುನಿಗೆ 5 ತನ ಟೈಮ್ ಕೊಟ್ಟಿರಲ್ಲ, 6 ಬೇಡ 7 ತನ ಹಾಡ್ತಾನ ಆತು. ಸಭಾ ಕೆಡಿಸ್ಬೇಡ್ರಿ. ಬಾಳ ಮನರಂಜನವಾಗಿ ನಗನಗುತ್ತಾ ಕೂತಿರಲ್ಲ. ಇಟ್ಟೆಲ್ಲಾ ಮಂದಿ ಕೂಡ್ಯಾರ ಅಂದ್ರೆ ಎಬಸಿ ಕಳಿಸಬಾರ್ದು ಉದ್ದೇಶ ಸಲುವಾಗಿ ಮಾತಾಡ್ತೀವಿ. ಇಟ್ಟು ಮಂದಿಗೆ ನೀವು ಅಜ್ಜಾಗಬೇಡ್ರಿ. ನಿಮಗೆ ಎಷ್ಟು ಹಾಡ ಕೇಳೋದೈತಿ ನಾನು ನೋಡ್ತೀನಿ. 7 ತನ ನೀನು ಕುಂಡ್ರಕಕ್ಕ ನಾನು ಹಾಡ್ತೀನಿ. ನಿಂದು ದಗದಿಲ್ಲ, ನಂದು ದಗದಿಲ್ಲ. ಅಕ್ಕವ್ರ ಮಣ್ಣು ತಿನ್ನು ಕಂಪನಿ ಅಂದ್ರೆ ಕಾಕ ಕಾಲ ತಗೊಂಡೋಗಿತ್ತಾನ. ಅವ್ರು ನಮ್ಮ ಕಾಕ ನಮ್ಮನ ಇಟ್ಟು ಕಾಡಾಕತ್ತಾನ. ಮನ್ಯಾಗ ಅವ್ವನ ಇಟ್ಟು ಕಾಡಿರ್ಬೇಕತ್ತ ನಮಗ. ಬಹುಶಃ ಅವ್ವ ಬಂದಿರ್ಲಾಕಿಲ್ಲ ಅಂದಾಗ ಜಿಗದಾಡತ್ತಾನ ಮಗ. ಅವ್ವ ಬಂದ್ರು ಏನ್ ಅನ್ಸಂಗಿಲ್ಲ. ಅಕ್ಕವ್ರ ಹುಲಿ ಐತದು. ಇಲ್ಲೊಂದು ಮಾತು ಹೇಳ್ತೀನಿ ನಿಮಗ. ಏನತ್ತ? ನನ್ನ ತಾಯಿ ಬಳಗಕ್ಕ ಯಾಕೆ ಮಣ್ಣು ತಿನ್ನು ಕಂಪನಿ ಅತ್ತನ ಕೇಳ್ರಿ. ಯಾಕ? ಮುದುಕ್ಯಾನ ನನ್ನ ಹಡಿಬೇಕಾದ್ರೆ ಇವ್ರೆಲ್ಲ ಮಣ್ಣ ತಿಂದ ಹಡದಾರ್ರಿ. ಹೌದಾ? ಕೇಳ್ರಲ್ಲ ಹ್ಞೂ ಅನ್ರಿ ನೀವು. ನಿನಗೆ ಹೆಂಗ್ ಗೊತ್ತ? ಅಕ್ಕವ್ರ ನಿನಗೆ ಹೆಂಗ್ ಗೊತ್ತ? ನೀವು ಶಾಣೆ ಆದ್ರೇನ್ ಹುಚ್ಚದಿರಿ? ನೀ ಹೊಟ್ಟೆಗಿದ್ದಲ್ಲ? ನಮ್ ಇಬ್ಬರು ನೋಡ್ರಿ ಗುರ್ತಾಗಲ್ರಿ. ಹೆಂಗೋ ನಾವ್ ಎಷ್ಟ್ ಕೆಂಪ್ ಹುಟ್ಟಿವ್ ನೋಡ್ರಿ. ನೋಡು, ನೀ ಕಾರ ಹುಟ್ಟಿ ಅಂತ ನಮ್ಮ ಅವ್ವಾಗ ಬೈಬೇಡ. ಇವತ್ತು ನನ್ನ ತಾಯಿ ಬಳಗಕ್ಕ ಯಾಕ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಯಾಕ್ರಿವಾ? ಈಗ ನಾಡ ತುಂಬಾ ತಿರುಗಾಡಿ ನಾವು ಎಲ್ಲ ಹಾಡಿಕೆ ಮಾಡಿವ್ ಕರೆ. ಜಗ ತುಂಬಾ ತಿರುಗಾಡಿ ಮಾಡಿವ್ರಿವಾ. ಎಲ್ಲಾ ಕಡೆನೂ ನಿಮಗತ್ಲೆ ಹೆಣ್ಮಕ್ಳು ಕೇಳಾಕ ಬಂದಾರ ಕರೆ. ಹೌದಪ್ಪ. ಅಲ್ಲಿರುವಂತ ಹೆಣ್ಮಕ್ಳ ಸಂಸ್ಕಾರನೇ ಬೇರೆ. 6 ಗಂಟೆ ಆತಂದ್ರ ಒಬ್ಬರು ನಿಂದಿರ್ತದಿಲ್ಲ ಮದಿ. ಆದ್ರೆ ಈ ತಳೆವಾಡ ಗ್ರಾಮದಾಗಿರುವಂತ ಹೆಣ್ಮಕ್ಳ ಸಂಸ್ಕಾರನೇ ಬ್ಯಾರೆ ಅದ ಬಸನ್ನ. ಹೆಂಗ್ರಿವಾ ಅದು? ಎಂತ
ಪದ್ಧತಿ ಹಾ ಎಂತ ಸಂಸ್ಕಾರದ ನಮ್ಮ ತಾಯಿ ಬಳಗದವ್ರ ಕಡೆ. ಹೆಂಗ್ರಿವ ನಮ್ಮ ತಾಯಿ ಬಳಗ ಬರೀ ಇದರಿಗೆ ಬಂದ್ರೆ ಎದ್ದು ನಿತ್ತು ಕೈ ಮುಗಿಬೇಕು ಅಂತ ಸಂಸ್ಕಾರದ ಐತಿವ ಐತಿ. ಹೆಂಗ ನೋಡು ಆಹಾ ಹೆಂಗ ಕುತ್ತ ಹಾಡಿಕೆ ಕೇಳ್ತಾರ ಇಬ್ರು ಮಕ್ಕಳದು. ಹೆಂಗ್ರಿವ ತಲೆ ತುಂಬಾ ಸರಗ ಹೊಚ್ಚಕೊಂಡು ಹಚ್ಕೊಂಡು ಹನಿ ತುಂಬಾ ಕುಂಕುಮ ಹಚ್ಚಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಸಾಕ್ಷಾತ್ ತುಳಜಾಪುರ ಅಂಬಾಭವಾನಿ ಬಂದ ನಮ್ಮ ಎದುರಿಗೆ ಕುಂತಂಗಾಗ್ಯದ. ಸಾಕ್ಷಾತ್ ತುಳಜಾಪುರ ಅಂಬಾಭವಾನಿ ಬಂದ ನಮ್ಮ ಎದುರಿಗೆ ಕುಂತಂಗಾಗ್ಯದ. ಅಲ್ಲಿ ನೋಡು ನಮ್ಮವ್ವ ಎಷ್ಟು ಚಂದ ಕೂತಾಳ. ಹೌದು ಸಾಕ್ಷಾತ್ ತುಳಜಾಪುರ ಅಂಬಾಬಾಯಿ ಚಸ್ಮಾ ಹಾಕೊಂಡ್ ಕುಂಡಿರ್ತಾಳನ್ರಿ. ಅಂದ್ರೆ ದೇವ್ರಿಗೆ ಕಣ್ಣು ಬರ್ತಾವ ಅಂದಂಗಾಯ್ತು ಮುದುಕಿ. ನಂದ ನಾ ಏನ್ ಹೇಳತ್ತೀನಿ ನೀ ಏನ್ ಹೇಳತ್ತೀವಿ ಏನಿವ ಯಾವ ನೀ ಚಸ್ಮಾ ತೆಗಿಬೇಡ ನೀ ನಾವು ಕಾಣುದಿಲ್ಲ. ಅದಕ್ಕೆ ಹಿಂಗ ನಗನಗತ್ತಾ ಇರ್ರಿ. ಹೌದು. ಈಗ ಎಷ್ಟು ನೀವು ನಗನಗತ್ತಾ ಮನಸ್ಪೂರ್ವಕವಾಗಿ ಕುಂಡಿರ್ತಿರಲ್ಲ, ಈ ನಗೆ ನಿಮ್ಮ ಸಂಸಾರದೊಳಗೆ ನಿಮ್ಮ ಜೀವನ ಪೂರ್ತಿ ನಿಮ್ಮ ಗಂಡ್ರು ನಿಮ್ಮ ಹೆಂಡ್ರು ನಿಮ್ಮ ಮಕ್ಕಳು ಅತ್ತಿ ಮಾವ ತಾಯಿ ತಂದಿ ಚೆನ್ನಾಗಿ ನಗನಗತ್ತಾ ಇರುವಂಗ ಸಾಕ್ಷಾತ್ ಮಾಲಿಂಗರಾಯ ಬ್ರಹ್ಮದೇವರ ಕೊಟ್ಟೆ ಕೊಡ್ತಾನಂತ ಮಾತಿಟ್ಟುಕೊಂಡು. ಹೌದಪ್ಪ ಹೌದು. ಇವರೆಲ್ಲ ಅಕ್ಕವ್ರು ನಿಮ್ಗೊಂದು ಮಾತು ಹೇಳ್ತಾರೆ. ಅದ್ರ ಮುಂದೆ ಮಾತಾಡು ಬಹಳ ಮಾತದು ಮುಂದುವರಿಬಾರ್ದು ಬಸ್ಸನ್ನ. ಓಕೆ ಓಕೆ ಹೇಳ್ರಲ್ಲ. ಗುರ್ರವಿನ ಜಳಕ ಆಗಿತ್ತ ಮುಂದೆ ಹರಿಯಲ್ಲ